ಹಲೋ, ಗುಡ್ ಮಾರ್ನಿಂಗ್ ಟು ಆಲ್. ಸೊ ನಿನ್ನೆ ನಾನು ಇನ್ಕಮ್ ಟ್ಯಾಕ್ಸ್ ಸಿಲೆಬಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ನಾನು ತಮಗೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ ವ್ಯಾವಹಾರಿಕ ಸಂಖ್ಯಾಶಾಸ್ತ್ರ ಸಬ್ಜೆಕ್ಟನ್ನು ಸಿಲೆಬಸ್ಸನ್ನು ಕೊಡ್ತಾ ಇದ್ದೀನಿ. ಸೊ ನನಗೆ ಅಲಾಟ್ ಆಗಿರೋದು ಸಬ್ಜೆಕ್ಟು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಟೇಕ್ ಡೌನ್ ದ ಸಿಲೆಬಸ್. ಓಕೆ, ಫಸ್ಟ್ ಈಸ್ ಬಿ ಕಾಮಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ಅನ್ನೋದನ್ನು ಮೊದಲು ತಮಗೆ ಪರಿಚಯ ಮಾಡಿಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ ನಾನು. ದ ಫಸ್ಟ್ ಸಬ್ಜೆಕ್ಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಸಬ್ಜೆಕ್ಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಫಸ್ಟ್, ಸೊ ಮೂರನೇ ಸಬ್ಜೆಕ್ಟು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್. ಸೊ ನೆಕ್ಸ್ಟ್ ಈಸ್ ಕಾಸ್ಟ್ ಅಕೌಂಟಿಂಗ್, ನೆಕ್ಸ್ಟ್ ಈಸ್ ಅಡ್ವಾನ್ಸ್ಡ್ ಅಕೌಂಟ್ಸ್, ನೆಕ್ಸ್ಟ್ ಈಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅದನ್ನು GST ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಈಸ್ ಸ್ಪೆಷಲೈಸೇಷನ್ ಸ್ಟ್ರೀಮ್. ಸ್ಪೆಷಲೈಸೇಷನ್ ಸ್ಟ್ರೀಮಲ್ಲಿ ನಾವು ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ ತೊಗೊಂಡಿದ್ದೀವಿ ನಾವು. ಸೊ ನೆಕ್ಸ್ಟ್ ಈಸ್ ಲಾಜಿಕಲ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ ಅಂತ ಒಟ್ಟು 8 ಸಬ್ಜೆಕ್ಟ್ ಇದೆ. ಪ್ರತಿಯೊಂದು ಸಬ್ಜೆಕ್ಟು ನಿಮಗೆ ವಾರಕ್ಕೆ 4 ಗಂಟೆ ಹಾಗೆ ಪಾಠ ಆಗಬೇಕು. ಸೊ ವೀಕ್ಲಿ ನಿಮಗೆ ಒಟ್ಟು 30 ಗಂಟೆ. ಲಾಜಿಕ್ ಮತ್ತು ಅನಾಲಿಟಿಕಲ್ ರೀಸನ್ನು ವಾರಕ್ಕೆ 2 ಗಂಟೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ಗಳು ನಿಮಗೆ ಇಂಟರ್ನಲ್ ಮಾರ್ಕ್ಸ್ 20 ಆ್ಯಂಡ್ 80 ಮಾರ್ಕ್ಸ್ ಈಸ್ ಎಕ್ಸ್ಟರ್ನಲ್ಸ್ ಎಕ್ಸಾಮಿನೇಷನ್. ಸೊ ನಿಮಗೆ ಒಟ್ಟು 5 ಸಬ್ಜೆಕ್ಟ್ಗಳು ಪ್ರಾಕ್ಟಿಕಲ್ ಸಬ್ಜೆಕ್ಟ್, 2 ಸಬ್ಜೆಕ್ಟ್ ನಿಮಗೆ ಥಿಯರಿ ಸಬ್ಜೆಕ್ಟ್ ಇರುತ್ತೆ. ಸೊ ಹಾಗಾಗಿ ಸ್ಪೆಷಲೈಸೇಷನ್ ಸ್ಟ್ರೀಮಲ್ಲಿ ನಿಮಗೆ A ಸ್ಟ್ರೀಮ್, B ಸ್ಟ್ರೀಮ್, C ಸ್ಟ್ರೀಮ್, D ಸ್ಟ್ರೀಮ್, E ಸ್ಟ್ರೀಮ್ ಅಂತಿದೆ. ಸೊ ಇದನ್ನು ನಾವು ನಮ್ಮ ಕಾಲೇಜಿಗೆ ಮಾರ್ಕೆಟಿಂಗ್ ಸ್ಟ್ರೀಮನ್ನು ತೊಗೊಂಡಿದ್ದೀವಿ ನಾವು. ಸೊ ಅದರಲ್ಲಿ ನಿಮಗೆ ಪ್ರಾಡಕ್ಟ್ ಆ್ಯಂಡ್ ಸೇಲ್ಸ್ ಮ್ಯಾನೇಜ್ಮೆಂಟ್. ಸೊ ನಿನ್ನೆ ಆಲ್ರೆಡಿ ಕಲಾವತಿ ಮೇಡಮ್ ತಮಗೆ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು 5ನೇ ಸೆಮ್ಮಲ್ಲಿ ಪ್ರಾಡಕ್ಟ್ ಆ್ಯಂಡ್ ಸೇಲ್ಸ್ ಮ್ಯಾನೇಜ್ಮೆಂಟನ್ನು ನಾವು ನಮ್ಮ ಕಾಲೇಜಲ್ಲಿ 4 ಸೆಕ್ಷನ್ಗೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ 6ನೇ ಸೆಮ್ಮಲ್ಲಿ ನಿಮಗೆ ರಿಟೇಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಸಿಲೆಬಸ್ ಆಫ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಅ ಫಾಸ್ಟ್. So the course objective is nothing but to acquaint students with fundamental techniques and tools of business statistics. ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು BComಗೆ ಯಾಕೆ ತೊಗೊಂಡಿದ್ದೀವಿ ಅಂದರೆ, ಸೊ ಕೆಲವೊಂದು ಟೆಕ್ನಿಕ್ಸ್ಗಳು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸಿನ ಟೆಕ್ನಿಕ್ಸ್ಗಳನ್ನು ನಾವು ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್ ಫಾರ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. So pedagogy is nothing but combination of lectures, assignment and group discussion. So weekly teaching hours is 4 hours. Maximum marks is 100. Examination duration is 3 hours. So what is the first module ಅಥವಾ ಮೊದಲ ಚಾಪ್ಟರ್ ಅಂತ ಏನು ಹೇಳ್ತೀವಿ ಅನ್ನೋದಾದರೆ, ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್, ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಫಂಕ್ಷನ್ಸ್ ಆ್ಯಂಡ್ ಸ್ಕೋಪ್ and limitations of statistics. Again I can repeat: meaning, definitions, functions, scope and limitations of statistics, and distrust of statistics. distrust ಅಂದರೆ ಸ್ಟ್ಯಾಟಿಸ್ಟಿಕ್ಸಿಗೆ ಇರುವಂಥ ಅಪವಾದಗಳು ಏನು ಅಂತ. ಹಾಗಾಗಿ ಈ ಮೊದಲ ಚಾಪ್ಟ್ರಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸಿನ ಮೀನಿಂಗು, ಸ್ಟ್ಯಾಟಿಸ್ಟಿಕ್ಸಿನ ಡೆಫಿನೇಷನ್ಸು, ಸ್ಟ್ಯಾಟಿಸ್ಟಿಕ್ನ ಫಂಕ್ಷನ್ಸು, ಸ್ಕೋಪ್ ಅಂದರೆ ಅದರ ವ್ಯಾಪ್ತಿ, ಆ್ಯಂಡ್ ಲಿಮಿಟೇಷನ್ಸ್ ಅಂದರೆ ಅದಕ್ಕಿರುವಂಥ ಅನಾನುಕೂಲಗಳು ಏನು. ಸೊ ಹಾಗಾಗಿ ಮತ್ತೆ ಡಿಸ್ಟ್ರಸ್ಟ್ ಅಂದರೆ ಸ್ಟ್ಯಾಟಿಸ್ಟಿಕ್ಸಿಗೆ ಇರುವಂಥ ಅಪವಾದಗಳು ಏನು ಅನ್ನೋದನ್ನು ನಾವು ಚರ್ಚೆ ಮಾಡ್ತೀವಿ. ಸೊ ಇದು ಪೂರ್ತಿ ಥಿಯರಿ ಚಾಪ್ಟರ್. ಹಾಗಾಗಿ ನಿಮ್ಮ ಎಕ್ಸಾಮಿನೇಷನಲ್ಲಿ 15, 10 ಮತ್ತು 5 ಮಾರ್ಕ್ಸಿಗೆ ಸೊ ನಿಮಗೆ ಇಲ್ಲಿ ಎಲ್ಲಾದರೂ ಕ್ವಶನ್ಸ್ ಬೀಳುತ್ತೆ. ಹೀಗಾಗಿ ಇದು ಪ್ಯೂರ್ಲಿ ಥಿಯರಿ ಚಾಪ್ಟರ್. ಸೊ ನೆಕ್ಸ್ಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಡೇಟಾ ಆ್ಯಂಡ್ ಇಟ್ಸ್ ಕಲೆಕ್ಷನ್. ಸೊ ನೆಕ್ಸ್ಟ್ ಈಸ್ ಅದರಲ್ಲಿ ಟೈಪ್ಸ್ ಆಫ್ ಡೇಟಾ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ, ಮೆಥಡ್ಸ್ ಫಾರ್ ಕಲೆಕ್ಷನ್ ಆಫ್ ಪ್ರೈಮರಿ ಡೇಟಾ. ಸೊ ನೆಕ್ಸ್ಟ್ ಈಸ್ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ, ಕ್ಲಾಸಿಫಿಕೇಶನ್, ಮೀನಿಂಗ್ ಆ್ಯಂಡ್ ಟೈಪ್ಸ್, ಅದರಲ್ಲಿ ಟ್ಯಾಬುಲೇಷನ್, ಸೊ ಮೀನಿಂಗ್ ಆಫ್ ಟ್ಯಾಬುಲೇಷನ್, ರೂಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಟೇಬಲ್ಸ್, ಸೊ ಪಾರ್ಟ್ಸ್ ಆಫ್ ಎ ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಆ್ಯಂಡ್ ಪ್ರಾಬ್ಲಮ್ಸ್ ಆನ್ ಟ್ಯಾಬುಲೇಷನ್. ಸೊ ಡೇಟಾ ಅಂದರೆ ಏನು ಅನ್ನೋದರ ಒಂದು ಮಾಹಿತಿ, ಅದು ಸಂಖ್ಯೆಗಳಲ್ಲಿ ಇರುವಂಥ ಮಾಹಿತಿಯನ್ನು ನಾವು ಹೇಗೆ ಕಲೆಕ್ಟ್ ಮಾಡಬೇಕು,
ಅದರಲ್ಲಿ ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ. ಸೊ ಪ್ರೈಮರಿ ಡೇಟಾ ಅಂದರೆ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಸೆಕೆಂಡರಿ ಡೇಟಾ ಅಂದರೆ ಹೇಳಿದ್ರೆ ಬೇರೆಯವರು ಕಲೆಕ್ಟ್ ಮಾಡಿದ ಸಂಖ್ಯೆಗಳ ಮಾಹಿತಿಯನ್ನು ಬೇರೆಯವರು ಇನ್ನೊಬ್ಬರಕ್ಕೆ ಬಳಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇದು ಥಿಯರಿ ಮತ್ತು ಪ್ರಾಬ್ಲಮ್ ಇರುವಂಥ ಚಾಪ್ಟರು. ಇದರಲ್ಲಿ ಪ್ರಾಬ್ಲಮ್ಸ್ ಆನ್ ಟ್ಯಾಬ್ಯುಲೇಷನ್ ಇರುತ್ತೆ. ಹಾಗಾಗಿ ಸೊ ಇದು ಕೂಡ ಥಿಯರಿ ಮತ್ತು ಪ್ರಾಕ್ಟಿಕಲ್ ಆಗಿ ನಿಮಗೆ ಬರುವಂಥ ಒಂದು ಚಾಪ್ಟರ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಥರ್ಡ್ ಚಾಪ್ಟರ್ ಈಸ್ ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಸೊ ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅನ್ನೋ ಹೆಡ್ಡಿಂಗ್ ಅನ್ನೋ ಚಾಪ್ಟರ್ಲಿ ನಾವು ಮೀನಿಂಗ್, ಟೈಪ್ಸ್ ಆಫ್ ಡಯಾಗ್ರಾಮ್ಸ್. ಸೊ ಟೈಪ್ಸ್ ಆಫ್ ಡಯಾಗ್ರಾಮಲ್ಲಿ ಸಿಂಪಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಆ್ಯಂಡ್ ಪರ್ಸಂಟೇಜ್ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ಸ್. ಸೊ ಡಯಾಗ್ರಾಮ್ ಅಂತಗಳಂದರೆ ಸಂಖ್ಯೆಗಳಲ್ಲಿರುವಂಥ ಮಾಹಿತಿಯನ್ನು ನಾವು ಹೇಗೆ ಚಿತ್ರಗಳ ಮುಖಾಂತರ ಹೇಗೆ ಪ್ರೆಸೆಂಟೇಷನ್ ಮಾಡುವುದು ಅನ್ನೋದನ್ನು ನಾವು ಈ ಚಾಪ್ಟರ್ಲಿ ಕಲಿತೀವಿ. ಸೊ ನೆಕ್ಸ್ಟ್ ಚಾಪ್ಟರ್, ಸೊ ಅದೇ ಚಾಪ್ಟರ್ಲಿ ಮತ್ತೆ ಕಂಟಿನ್ಯೂಷನ್ ಇದೆ. ಹಿಸ್ಟೋಗ್ರಾಮ್, ಲೊಕೇಶನ್ ಆಫ್ ಮೋಡ್ ಥ್ರೂ ಹಿಸ್ಟೋಗ್ರಾಮ್ ಆ್ಯಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಓಜಿವ್ ಕರ್ವ್ಸ್. ಸೊ ನೆಕ್ಸ್ಟ್ ಈಸ್ ಅದರಲ್ಲೇ ಲೊಕೇಶನ್ ಆಫ್ ಮೀಡಿಯನ್, MEDIAN, ಮೀಡಿಯನ್ ಆ್ಯಂಡ್ ಕ್ವಾರ್ಟೈಲ್ಸ್, QUARTILES, ಕ್ವಾರ್ಟೈಲ್ಸ್ ಥ್ರೂ ಓಜಿವ್ ಕರ್ವ್. ಸೊ ಮೀಡಿಯನ್ ಆ್ಯಂಡ್ ಕ್ವಾರ್ಟೈಲ್ಸ್ ಥ್ರೂ representation by ogive curve. So next another important chapter, measure of central tendency. Measure of central tendency, meaning and definition, types of averages. So types of averages. Next is arithmetic mean. So adralli simple and weighted arithmetic mean, median, mode, excluding missing frequency problem. So ನಮ್ಮ ಸಿಲೆಬಸ್ಸಲ್ಲಿ excluding missing frequency problem ಇದೆ. ಸೊ ನೆಕ್ಸ್ಟ್ ಈಸ್ 5ನೇ ಚಾಪ್ಟರು, measures of dispersion. ಸೊ measures of dispersion ಚಾಪ್ಟರ್ಲಿ meaning, absolute and relative measures of dispersion, types of dispersion, range, quartile deviation, standard deviation and coefficient of each method. So it is another very, very important chapter idu. So next chapter, skewness, SKEWNESS anta kariತೀವಿ ನಾವು. skewness, meaning, types of skewness, measures of skewness, absolute and relative measures of skewness. So next is Carl Pearson's coefficient of skewness, ಅದನ್ನು SKP ಅಂತ ಕರಿತೀವಿ ನಾವು. ಅದೇ ರೀತಿ ಆ್ಯಂಡ್ ಬೌಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಅದನ್ನು SKB ಅಂತ ಕರಿತೀವಿ ನಾವು. ಸೊ ಹೀಗೆ ನಿಮ್ಮ 5ನೇ ಸೆಮಿಸ್ಟರಲ್ಲಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟಿನ ಹೆಡ್ಡಿಂಗಲ್ಲಿ ನಿಮಗೆ 6 ಚಾಪ್ಟರ್ ಇದೆ. ಸೊ ಈ 6 ಚಾಪ್ಟರ್ಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದಾದರೆ, ಸೊ ನಿಮಗೆ 80ಗೆ 80 ಮಾರ್ಕ್ಸ್ ಪ್ರಾಬ್ಲಮನ್ನೇ ಅಟೆಂಡ್ ಮಾಡ್ಬೋದು, ಅಥವಾ ನೀವು ಥಿಯರಿನೂ ಕೂಡ ಅಟೆಂಡ್ ಮಾಡೋದು. ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟು, ಸೊ ಒಂಥರ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದ್ದ ಹಾಗಾಗಿ ಸೊ ತುಂಬ ಕೇರ್ಫುಲ್ಲಾಗಿ ತುಂಬ ಇಂಟ್ರೆಸ್ಟಾಗಿ ನೀವು ಕ್ಲಾಸ್ಗಳನ್ನು ತಗೋಬೇಕು. ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಯಾವ ಕ್ಲಾಸ್ ಬೇಕು ಅನ್ನೋದನ್ನು ಫಸ್ಟು ಡಿಸೈಡ್ ಮಾಡಿ. ಸೊ ಅದರಲ್ಲಿ ಆನ್ಲೈನಿಗೆ ಬರ್ತೀನಿ ಅನ್ನೋದಾದರೆ ನೀವು ಗೂಗಲ್ ಫಾರಮ್ಮಿಗೆ ಫಿಲಪ್ ಮಾಡಿ ಗೂಗಲ್ ಗ್ರೂಪಿಗೆ ಸೇರ್ಕೋಬೇಕು. ಸೊ ಹಾಗಾಗಿ ಕಾಲೇಜಿಗೆ ನೀವು ಬರೋದಾದರೆ ಪೋಷಕರ ಒಪ್ಪಿಗೆಯ ಪತ್ರವನ್ನು ಪಡೆದುಕೊಂಡಿರಬೇಕು. ಪೋಷಕರ ಒಪ್ಪಿಗೆ ಪತ್ರದ ಜೊತೆಗೆ ನೀವು ಕೋವಿಡ್ ಟೆಸ್ಟನ್ನು, ನೆಗೆಟಿವ್ ರಿಪೋರ್ಟನ್ನು ಕಾಲೇಜಿಗೆ ತೊಗೊಂಬಂದು ನೀವು ಕ್ಲಾಸಿಗೆ ಅಟೆಂಡ್ ಮಾಡಬೇಕು. ಸೊ ಅದರ ಜೊತೆಗೆ ಇನ್ನೊಂದು ಮಾಹಿತಿ ಕೊಡೋದಾದರೆ,
ಸೊ ಬಸ್ ಪಾಸಿನ ವಿಚಾರಗಳನ್ನು ನೀವು KSRTC ಹೋಗಿ ಕೇಳಿ, ನಾನು ಕೂಡ ಹೇಳಿದ್ದೀನಿ. ಸೊ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ನಮಗೆ ಇನ್ನೂ ಸರಿಯಾಗಿ ಕೊಟ್ಟಿಲ್ಲ. ಹಾಗಾಗಿ ಯಾರ್ಯಾರು ಬಸ್ ಪಾಸ್ ಅಪ್ಲೈ ಮಾಡಬೇಕು ಅದನ್ನು ಸೇವಾ ಸಿಂಧುದಲ್ಲಿ ಅಪ್ಲೈ ಮಾಡಿಕೊಂಡು ಸೊ ನೀವು ಕಾಲೇಜಿಗೆ ಬಂದು ನನಗೆ ನಾನೇ ಬಸ್ ಪಾಸ್ ಕೋಆರ್ಡಿನೇಟರ್ ಆಗಿರೋದ್ರಿಂದ ನನಗೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಸಿಲೆಬಸ್ ಆಯಿತು. ನೆಕ್ಸ್ಟ್ ಈಸ್ ಸೊ ಈ ಸಬ್ಜೆಕ್ಟಿನ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳೋದಾದರೆ 5 ಆ್ಯಕ್ಟಿವಿಟಿ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಈ ಸಬ್ಜೆಕ್ಟಲ್ಲಿ 5 ಆ್ಯಕ್ಟಿವಿಟಿ ಏನಂದರೆ, ನಂಬರ್ 1, ಡ್ರಾ ಎ ಬ್ಲ್ಯಾಂಕ್ ಟೇಬಲ್ ಶೋಯಿಂಗ್ ಡಿಫ್ರೆಂಟ್ ಅಟ್ರಿಬ್ಯೂಟ್ಸ್. ಸೊ ನೆಕ್ಸ್ಟ್ ಎರಡನೇ SKD ಆ್ಯಕ್ಟಿವಿಟಿ, collect the marks scored by 50 students in an examination and prepare a frequency distribution table. So next is collect the data relating to prices of shares of 2 companies for 10 days and ascertain which company's share price is more stable. So next is collect the run scored by the 2 batsmen in one day test, ಅದು 1 day international cricket matches, or collect the scores by 2 students and find who is better run getter and who is more consistent. ಸೊ ಅದೇ ರೀತಿ ನೀವು ಸೊ 2 ವಿದ್ಯಾರ್ಥಿಗಳ 10 ಟೆಸ್ಟಿನ ಮಾರ್ಕ್ಸನ್ನು ತೆಗೆದುಕೊಂಡು ಸೊ ಹೂ ಈಸ್ ಬೆಟರ್ ಸ್ಕೋರರ್ ಆ್ಯಂಡ್ ಹೂ ಈಸ್ ಮೋರ್ ಕನ್ಸಿಸ್ಟೆಂಟ್ ಅನ್ನೋದನ್ನು ನಾವು ಕಂಡುಹಿಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ, ದಿಸ್ ದ ಲಾಸ್ಟ್ ಆ್ಯಕ್ಟಿವಿಟಿ, ಸೆಲೆಕ್ಟ್ 10 ಐಟಮ್ಸ್ ಆಫ್ ಡೈಲಿ ಕನ್ಸ್ಯೂಮ್ಡ್ ಪ್ರಾಡಕ್ಟ್ಸ್ ಆ್ಯಂಡ್ ಕಲೆಕ್ಟ್ ಬೇಸ್ ಇಯರ್ ಕ್ವಾಂಟಿಟಿ, ಬೇಸ್ ಇಯರ್ ಪ್ರೈಸ್ ಆ್ಯಂಡ್ ಕರೆಂಟ್ ಇಯರ್ ಪ್ರೈಸ್. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್. ಸೊ ಈ 5 ಆ್ಯಕ್ಟಿವಿಟೀಸನ್ನು ನೀವು ಮಾಡಿ SKD ಆ್ಯಕ್ಟಿವಿಟಿಯಲ್ಲಿ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಸೊ ನಿನ್ನೆ ಸಬ್ಜೆಕ್ಟಲ್ಲಿ ನಾನು ಇಂಟ್ರೊಡಕ್ಷನ್ ಟು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾನು ಹೇಳಿದ್ದೆ. ಸೊ ಸಿಲೆಬಸನ್ನು ಕೊಟ್ಟಿದ್ದೆ. ಹಾಗಾಗಿ ಇವತ್ತು ನಾನು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್, ಆಮೇಲೆ ನಿಮಗೆ ಗಮನಕ್ಕಿರಲಿ, ಸೊ ನೀವು ಹೊಸ ಸಿಲೆಬಸ್ಸಿಗೆ ಅಡಾಪ್ಟ್ ಆಗಿರೋ ಸ್ಟೂಡೆಂಟ್ಸ್ಗಳು, ಹಾಗಾಗಿ ನಿಮಗೆ ಹೊಸ ಸಬ್ಜೆಕ್ಟ್ಗಳು ಬರುತ್ತೆ. ಹಾಗಾಗಿ GST ಅನ್ನೋ ಒಂದು ಹೊಸ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಆಗಿದೆ ನಿಮಗೆ. ಕಳೆದ ವರ್ಷ ಅದು GST ಇರಲಿಲ್ಲ. ಹಾಗಾಗಿ ಸೊ ಮತ್ತೆ ಅದನ್ನು ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಮತ್ತೆ ಮುಂದುವರಿಯೋದಾದರೆ, ಸೊ ಇದಕ್ಕೆ ಯಾವ್ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅನ್ನೋದಾದರೆ, ಬಿಕಾಸ್ ಸೊ ಈಗಿನ ಕೋವಿಡ್ ದಿನಗಳಲ್ಲಿ ಸೊ ನೀವು ಹೆಚ್ಚು ಪುಸ್ತಕಗಳನ್ನು ಓದಬೇಕಾಗುತ್ತೆ. ಸೊ ನಾವು ಎಷ್ಟೇ ಹೇಳಿದ್ರೂ ಕೂಡ ಆಫ್ಲೈನಲ್ಲಿ ಅಥವಾ ಆನ್ಲೈನಲ್ಲಿ ನೀವು ಓದಿದ್ರು ಕೂಡ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಅಂತಿಮ ವರ್ಷದ ಅಂಕಗಳೇ ಸೊ ಮುಖ್ಯ ಆಗಿರೋದ್ರಿಂದ ನೀವು ಹೆಚ್ಚು ಪುಸ್ತಕಗಳನ್ನು ಓದಬೇಕಾಗತ್ತೆ. ಸೊ ಹಾಗಾಗಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸಿಗೆ ಕುವೆಂಪು ಯೂನಿವರ್ಸಿಟಿಯವರು ಸೊ ರೆಫರ್ ಮಾಡೋದಕ್ಕೆ ಯಾವ್ಯಾವ ಬುಕ್ಸನ್ನು ರೆಕಮೆಂಡ್ ಮಾಡಿದ್ದಾರೆ ಅನ್ನೋದಾದರೆ, ಒಂದು ಆನಂದ್ ಶರ್ಮಾ, ದ ಟೈಟಲ್ ಆಫ್ ದ ಬುಕ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಮ್ಯಾನೇಜ್ಮೆಂಟ್, HPH ಅಂದರೆ ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಅಂತ. ಸೊ ನೆಕ್ಸ್ಟ್ ಈಸ್ ಅನದರ್ ವೆರಿ ಗುಡ್ ಫಾರ್ ಫೈನಲ್ ಇಯರ್ BCom ಸ್ಟ್ಯಾಟಿಸ್ಟಿಕ್ಸ್ಗೆ ಹೇಳೋದಾದರೆ SP ಗುಪ್ತಾ, ದ ಟೈಟಲ್ ಆಫ್ ದಿ ಬುಕ್ ಈಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್, ಪಬ್ಲಿಷರ್ಸ್ ನೇಮ್ ಈಸ್ ಸುಲ್ತಾನ್ ಚಂದ್, ಡೆಲ್ಲಿ. ಸೊ ನೆಕ್ಸ್ಟ್ ಈಸ್ ಮೂರನೇ ಪುಸ್ತಕ DP ಆಪ್ಟೆ, ದ ಟೈಟಲ್ ಆಫ್ ದಿ ಬುಕ್ ಈಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಫಾರ್ ಮ್ಯಾನೇಜರ್ಸ್. So next is another important book, Dr. B.N. Gupta, title of the book is Statistics, publishers is Sahitya Bhavan, Agra. So next, SSC Gupta, Business Statistics, title, Himalaya Publishing House. So next is NVR Naidu, title of the book is Operation Research, publishers is IK International Publishers. So next is the author is Alliance, title of the book is Statistical Methods, publishers Kitab Mahal. Next is author Sancheti and Kapoor, the title of the book is Business Mathematics, publishers is Sultan Chand.
So next is Veerachami, Operation Research International Publishers. So next is S. Jayashankar. Title of the book is Quantitative Techniques for Management. So next is Chikkodi and Satyaprasad. Title of the book is Quantitative Analysis for Business Decision. Publisher's name is Himalaya Publishing House. Next is Dr. Alice Money. Title of the book is Quantitative Analysis for Business Decisions. The publishers is SBH. ಸೊ ಇಷ್ಟು ಬುಕ್ಸ್ಗಳನ್ನು ರೆಕಮೆಂಡ್ ಮಾಡಿದ್ದಾರೆ. ಹಾಗಾಗಿ ಇಷ್ಟು ಬುಕ್ಕಲ್ಲಿ ಸೊ ನಿಮಗೆ ಯಾವುದಾದ್ರೂ ಯೂನಿವರ್ಸಿಟಿಯವರು ಹೇಳಿರುವಂಥ ಪುಸ್ತಕಗಳನ್ನು ಸೊ ನಮ್ಮ ಕಾಲೇಜಿನ ಲೈಬ್ರರಿಯಲ್ಲೂ ಸಾಕಷ್ಟು ಪುಸ್ತಕಗಳಿದೆ. ಬೆಟರ್ ಯು ಕ್ಯಾನ್ ಪರ್ಚೇಸ್ ಎನಿ ಒನ್ ಗುಡ್ ಬುಕ್ ಫಾರ್ ಸ್ಟೂಡೆಂಟ್ಸ್. ಯಾಕಂದರೆ ಅಂತಿಮ ವರ್ಷದ ಸ್ಟೂಡೆಂಟ್ಸ್ಗಳು ಸೊ ಎಲ್ಲದನ್ನೂ ಕೂಡ ನೀವು ಒಂದೊಂದು ಟೈಟ್ಲ್ ಇರುವಂಥ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಂಡು ಸೊ ಇಂಥ ಕೋವಿಡ್ ದಿನಗಳಲ್ಲಿ ಹೆಚ್ಚು ಕೆಲಸವನ್ನು ನೀವು ಮನೆಯಲ್ಲಿ ವರ್ಕೌಟ್ ಮಾಡಿ ಸೊ ನಿಮಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಸೊ ಸಂಬಂಧಪಟ್ಟ ಪ್ರಾಧ್ಯಾಪಕರ ಬಳಿ ಅಥವಾ ಉಪನ್ಯಾಸಕರ ಬಳಿ ಚರ್ಚೆ ಮಾಡಿಕೊಂಡು ಬರುವಂಥದ್ದು. ಆಮೇಲೆ ಈ ಸಬ್ಜೆಕ್ಟ್ ಹೇಗೆ ಅಂದರೆ ಸ್ಟ್ಯಾಟಿಸ್ಟಿಕ್ಸು ಇದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹೇಗಿದೆ, ಮೊದಲ ದಿವಸದಿಂದಾನೇ ನೀವು ಕ್ಲಾಸಿಗೆ ರೆಗ್ಯುಲರ್ ಆ್ಯಂಡ್ ಪಂಕ್ಚುಯಾಲಿಟಿ ಇಟ್ಕೊಂಡು ಕಂಪ್ಲೀಟಾಗಿ ನೋಟ್ಸನ್ನು ಅಪ್ಡೇಟ್ ಮಾಡಿಕೊಂಡು ಡೌಟ್ಸ್ಗಳನ್ನು ಕ್ಲಾರಿಫಿಕೇಷನ್ ಮಾಡಿಕೊಂಡು ಹೋಗ್ತೀನಿ ಅನ್ನೋದಾದರೆ ಮಾತ್ರ ಈ ಸಬ್ಜೆಕ್ಟು ನಿಮಗೆ ತುಂಬ ಈಸಿ ಅನಿಸುತ್ತೆ. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ಅಂತಿಮ ವರ್ಷದ ಸ್ಟೂಡೆಂಟ್ಸ್ಗಳ ರಿಸಲ್ಟಲ್ಲಿ ಹೆಚ್ಚು ಜನ ಸೊ ಫೇಲ್ ಆಗಿರೋರು ಅಥವಾ ಕಡಿಮೆ ಮಾರ್ಕ್ಸ್ ಬಂದಿರೋರು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸಲ್ಲಾಗಿರುತ್ತೆ. ಹಾಗಾಗಿ ಈ ಸಬ್ಜೆಕ್ಟನ್ನು ತುಂಬ ಹೆಚ್ಚು ಇಂಟ್ರೆಸ್ಟ್ ಆಗಿ ಕಲಿಯುವಂಥ ಸ್ಟೂಡೆಂಟ್ಸ್ಗಳಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ನೀವು ನನಗೆ ಫೋನ್ ಮಾಡಿ ನನಗೆ ಡೌಟ್ಸನ್ನು ಕ್ಲಾರಿಫಿಕೇಷನ್ ಮಾಡ್ಬೋದು. ಅದನ್ನು ಕಾಂಟ್ಯಾಕ್ಟ್ ಕ್ಲಾಸ್ ಅಂತ ಕರಿತೀವಿ ನಾವು. ಹಾಗೆ ಫಸ್ಟ್ ಅಂತಿಮ ವರ್ಷದ ABCD ಮಕ್ಕಳಿಗೆ ಹೇಳೋದಂದರೆ ಫಸ್ಟ್ ಯು ಹ್ಯಾವ್ ಟು ಡಿಸೈಡ್ ಯು ಆರ್ ಜಾಯಿನ್ ಟು ಆಫ್ಲೈನ್ ಕ್ಲಾಸಸ್ ಆರ್ ಆನ್ಲೈನ್ ಕ್ಲಾಸಸ್ ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡಿ. ಹಾಗಾಗಿ ತಾರೀಕು 17ರಿಂದನೇ 17/10/2020 ಕಾಲೇಜ್ಗಳು ಓಪನ್ ಆಗಿದೆ. ಬಟ್ ಏನಂದರೆ ನಿಮಗೆ ಕಾಲೇಜಿನ ಪ್ರಿಮಿಸಸ್ ಒಳಗಡೆ ಬಂದಾಗ ಕೋವಿಡ್ ಟೆಸ್ಟ್ ನೆಗೆಟಿವ್ ರಿಪೋರ್ಟ್ ಇಟ್ಕೊಂಡ್ರೆ ಮಾತ್ರ ನಿಮಗೆ ಒಳಗಡೆ ಕರಿತೀವಿ. ಸೊ ನೀವು ಕೋವಿಡ್ ಟೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲೇಜಿನ ಪ್ರಿಮಿಸಸ್ಸಿಗೆ ನಿಮಗೆ ಅಲೋ ಮಾಡಲ್ಲ. ಹಾಗಾಗಿ ನೀವು ಮನೆಯಿಂದ ಬರ್ತಾನೆ ಸೊ ನಿಮ್ಮ ಪೋಷಕರ ಒಪ್ಪಿಗೆ ಪತ್ರವನ್ನು ಸೊ ಆಲ್ರೆಡಿ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಆ ಗ್ರೂಪಲ್ಲಿ ಹೇಳಿದ ಹಾಗೆ ನೀವು ಪೋಷಕರ ಒಪ್ಪಿಗೆ ಪತ್ರವನ್ನು ಪಡೆದುಕೊಂಡು ಸೊ ಕೋವಿಡ್ಡಿನ ಏನು ಸರ್ಕಾರ ಏನು ಮಂಡಿಸಿದೆ, ಆ ಸರ್ಕಾರ ಏನು ಹೇಳಿದೆ ಸೊ ಅದರ ಪ್ರಕಾರ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಿ ನಿಮಗೂ ತೊಂದರೆ ಆಗಬಾರ್ದು ಸೊ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಸೊ ಕಾಲೇಜುಗಳಲ್ಲಿ ಸೊ ನೀವು ಪಾಠ ಪ್ರವಚನ ಕೇಳ್ತೀರ ಅನ್ನೋ ನಂಬಿಕೆಯೊಂದಿಗೆ ಸೊ ಈ ನನ್ನ ಇಂಟ್ರಡಕ್ಷನ್ ಕ್ಲಾಸ್ ಫಾರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.